ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಮೊನ್ನೆ ಒಂದು ಡ್ರಾಮಾ ಆಯ್ತು ಶಿವಮೊಗ್ಗದಲ್ಲಿ. 638 ಮನೆ ಕೊಡಬೇಕು ಅನ್ನೋದನ್ನ ಶಾಸಕರು, ಆ ಒಂದು ಆಶ್ರಯ ಸಮಿತಿ ಅಧ್ಯಕ್ಷರು ಅದನ್ನ ವಿತರಣೆ ಮಾಡಬೇಕು ಅನ್ನೋದನ್ನ ಡೇಟು ಫಿಕ್ಸ್ ಮಾಡಿದ್ರು. ಅವ್ರು ಅಷ್ಟು ಜನಕ್ಕೆ ಬರೋಕ್ಕೂ ಹೇಳಿದ್ರು. ಆಶ್ರಯ ಸಮಿತಿ ಕಾರ್ಯದರ್ಶಿ, ಕಾರ್ಪೊರೇಷನ್ ಕಮಿಷನರ್ ಅವರು ಇದ್ರು. ಇದಕ್ಕಿದಂಗೆನೆ ಅದ್ ಯಾಕೆ ಮುಂದೆ ಹಾಕಿದ್ರು ಗೊತ್ತಿಲ್ಲ. ಈ ಮನೆಗಳು ಮುಗಿಯತ್ತೆ ಅನ್ನೋದು ಗೊತ್ತಿತ್ತು ತಾನೆ ಸರ್ಕಾರಕ್ಕೆ. ನಾನ್ ಮಂತ್ರಿ ಆದಂತ ಸಂದರ್ಭದಲ್ಲಿ ತುಂಗಾ ನದಿಯಿಂದ ನೀರು ತರೋದಕ್ಕೋಸ್ಕರ ವಿಶೇಷವಾದ ಯೋಜನೆ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಿ ಆ ಕೆಲಸ ನಡೀತಾ ಇದೆ, ಪೂರ್ಣ ನಡೀತಾ ಇದೆ. ನಾನ್ ಮಂತ್ರಿ ಆದಂತ ಸಂದರ್ಭದಲ್ಲಿ ಆ ಕಾಂಕ್ರೀಟ್ ರೋಡ್ ಪೂರಾ ಲಾಗಿದೆ. ಪವರ್ ಬೇಕು ಅಂತ ಅನ್ಕೊಂಡು ಪವರ್ ಇಲ್ಲದೆ ಇರೋಂತ ಸಂದರ್ಭದಲ್ಲಿ ತಾತ್ಕಾಲಿಕ ಪವರ್ನ ಕಾರ್ಪೊರೇಷನ್ ಅವರು ದುಡ್ಡು ಕಟ್ಟಿದ್ದಾರೆ. ಇನ್ನು 638 ಮನೆ ನವೆಂಬರ್ ಮುಗಿಸ್ತೀವಿ ಅಂತ ಹೇಳಿದ್ರು, ಮುಗಿಸಿದ್ದಾರೆ. ನವೆಂಬರ್ 638 ಮನೆ ಮುಗಿಯತ್ತೆ ಅಂದಾಗ ಮೂಲಭೂತ ಸೌಕರ್ಯಗಳು ಕೊಡ್ಬೇಕಾದ್ ಯಾರ ಕರ್ತವ್ಯ? ಸರ್ಕಾರದ ಕರ್ತವ್ಯ, ಶಾಸಕರ ಕರ್ತವ್ಯ ಅಲ್ಲ ಇದು. ಶಾಸಕರು ಕಮಿಷನರ್ ಹತ್ರ ಮಾತಾಡೋದಕ್ಕೆ, ಸೆಕ್ರೆಟರಿ ಹತ್ರ ಮಾತಾಡಿದ್ರೆ ಅವ್ರು ವಿತರಣೆ ಮಾಡಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಒಟ್ಟಿಗೆ ಸೇರಿದ್ದು ಹೌದು. ಅದಾದ ನಂತರ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪತ್ರಿಕಾಗೋಷ್ಠಿ ಕೂಡ ನೋಡಿದೆ. ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ರಾಜಕಾರಣ ಮಾಡಕ್ ಇಷ್ಟಪಡ್ತಾ ಇಲ್ಲ. 1.5 ಕೋಟಿ ರೂಪಾಯಿನಷ್ಟು ಕಾರ್ಪೊರೇಷನ್ ನಿಂದಲೇ ಹಣ ಕಟ್ಟಿದ್ದಾರೆ ಪವರ್ಗೆ. ಇನ್ನು 15 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಿಂದ ಕಟ್ತೀವಿ ಅಂತ ಹೇಳಿದ್ರು, ಕಟ್ಟಿಲ್ಲ. ಶಾಸಕರ ಉದ್ದೇಶ ಏನು ಇರಬಹುದು? ಮನೆ ಅವ್ರಿಗೆ ಹಂಚಿಕೆ ಮಾಡಿದ್ರೆ ಆ ಜನಗಳ ಪ್ರೆಷರ್ ಇಂದಾರು ಸರ್ಕಾರ ದುಡ್ಡು ಕಟ್ಟತ್ತೆ ಅನ್ನೋ ಭಾವನೆ ಇದ್ದೀತು. ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹಂಗಾರೆ ಪವರ್ ಇಲ್ದ ಮನೆ ಕೊಡ ಸರಿನಾ? ಸರಿ ಇಲ್ಲ, ಅದು ಗೊತ್ತು ನನಗೆ. ಅದು ಎಲ್ಲಿ ತನಕ ಬಡವರು ಹೀಗೆ ಇರ್ಬೇಕು? ಮಧು ಬಂಗಾರಪ್ಪನವರು ಇವತ್ತು ಮಂತ್ರಿಗಳಾಗಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೂ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಇದು ಖಂಡಿತ ಅವರಿಬ್ಬರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ನಾನು ಟೀಕೆ ಮಾಡಕ್ ಇಷ್ಟಪಡಲ್ಲ. ನಾವು ಜಮೀರ್ ಅಹಮದ್ ಹತ್ರ ಮಾತಾಡಿ 15 ಕೋಟಿ ರೂಪಾಯಿಗೆ ಬೇಕಾದಂತ ಪವರ್ ರಿಲೀಸ್ ಮಾಡಿಸಿ ಅದನ್ನ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೊಟ್ಟು ಆ ಮನೆಗಳ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಒಂದು ಇತಿಮಿತಿ ಹಾಕೊಳ್ಳಿ, 15 ದಿನವೋ ತಿಂಗಳು ನಿಮ್ ಕೈಲಿ ಆಗತ್ತೋ ಇಲ್ಲೋ, ಎಷ್ಟ್ ದಿನ ಅಂತ ನಾವು ಹೋರಾಟ ಮಾಡ್ಬೇಕು. ಎಷ್ಟ್ ಸರಿ ನಾನು ಇದು ಮುನ್ಸಿಪಾಲಿಟಿನಲ್ಲಿ ಮುತ್ತಿಗೆ ಹಾಕ್ಲಿಲ್ಲ. ಜಮೀರ್ ಅಹಮದ್ ಮನೆಗೂ ಹೋಗಿದ್ವಿ. ಡೆಡ್ ಲೈನ್ ಹಾಕೊಳ್ಳಿ, 15 ದಿನದಲ್ಲಿ ಖಂಡಿತ ಹಣವನ್ನ ಕೊಟ್ಟು ಆ 638 ಮನೆಗಳನ್ನ ನಾವು ಬಿಡುಗಡೆ ಅವರಿಗೆ ರಿಲೀಸ್ ಮಾಡ್ಕೊಡ್ತೇವೆ ಬಡವರಿಗೆ. ಆ ಲಿಸ್ಟ್ ಬಿಡುಗಡೆ ಆಗಿದ್ದು ಕಾಂಗ್ರೆಸ್ MLA ಇದ್ದಾಗ. ಅತಿ ಹೆಚ್ಚು ಮುಸಲ್ಮಾನರಿದ್ದಾರೆ. ಮುಸಲ್ಮಾನರು ದುಡ್ಡು ಕಟ್ಟಿದ್ದಾರೆ, ಅವ್ರ ಮನೆ ಕೊಡ್ಬೇಕು. ಅಕಸ್ಮಾತ್ RSS ನವರು ಬಿಜೆಪಿ ದುಡ್ಡು ಕಟ್ಟಿದ್ರೆ ಅವ್ರಿಗೆ ಮನೆ ಕೊಡ್ಬೇಕು. ಇದ್ರಲ್ಲಿ ಯಾಕೆ RSS ಬಿಜೆಪಿ ಮುಸಲ್ಮಾನರು ತರಬೇಕು? ಇಲ್ಲದೆ ಇರೋರು ಕಟ್ಟಿ ತಗೊಳಕಾದ್ರೆ ಯಾವ ಸಂಬಂಧಪಟ್ಟ ಅಧಿಕಾರಿ ಇದಾರೆ ಅವ್ರು ನೇಣಾಕಿ ಅವನಿಗೆ. ಅದಂಗೆ ದುಡ್ಡು ಕಟ್ಟದೆ ಇರೋದು ಮನೆ ಕೊಡಕ್ ಬರುತ್ತೆ? ಗೊತ್ತಿಲ್ಲ ನನಗೆ. ಭ್ರಷ್ಟಾಚಾರ ನಡೆದಿದೆ, RSS ಬಿಜೆಪಿ ಅಂತ ಇದ್ದೆ ಅನ್ನೋದು ಯಾರು ಹುಟ್ಟಾಕಿದಾರ ಅವ್ರು ಹೇಳ್ತೀನಿ, ಇಮ್ಮಿಡಿಯೇಟ್ ಆಗಿ ಅದ್ರ ಬಗ್ಗೆ ತನಿಖೆ ಮಾಡಿ. ಮಾನ್ಯ ಪ್ರಸನ್ನ ಕುಮಾರ್ ಅವರು MLA ಆಗಿದ್ದಾಗ ಪ್ರಾಮಾಣಿಕವಾಗಿ ಅವ್ರು ಮಾಡಿದ್ದಾರೆ, ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಅದ್ರಲ್ಲಿ RSS ನವರು, ಇದು ಬಿಜೆಪಿನವರು, ಇದು ಮುಸಲ್ಮಾನರು, ಕ್ರಿಶ್ಚಿಯನ್ರು ಅವ್ರು ನೋಡಿಲ್ಲ. ಈಗ ಹೊಸದಾಗಿ ಹುಟ್ಟಾಕಿದ್ರೆ ಇದ್ರಲ್ಲಿ RSS ಇದೆ, ಬಿಜೆಪಿ ಇದೆ. ನಾಲ್ಗೆಯಲ್ಲಿ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಏನ್ ಮಾತಾಡ್ತೀವಿ ಅನ್ನೋದು ಲೆಕ್ಕ ಇಟ್ಕೊಂಡು ಮಾತಾಡೋದು ಒಳ್ಳೇದು. ಅಪ್ಪ ನೀವ್ ಯಾರಿಗಾರ ಹಂಚಿ ಆ ಲಿಸ್ಟ್ ನಾಗಿರೋರ್ನ, ದುಡ್ಡು ಕಟ್ಟಿರೋರ್ನ. ಇವ್ರದೇ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? ಅವರೇ ಹೇಳಿದ್ರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಸಿದ್ದರಾಮಯ್ಯ ಪೀರಿಯಡ್ ನಲ್ಲಿ ಇದು ಸ್ಯಾಂಕ್ಷನ್ ಆಗಿದ್ದು. ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತಾ? ಆ ಸಂದರ್ಭದಲ್ಲಿ ತಾನೆ ಪ್ರಸನ್ನ ಕುಮಾರ್ MLA ಕೂಡ ಆಗಿದ್ದು. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಇದ್ರಲ್ಲಿ ಸುಮ್ಮನೆ ಆ ಬಡವ್ರನ್ನ ರಾಜಕಾರಣಕ್ಕೆ ತಂದು RSS ಬಿಜೆಪಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ದಾರಿಗೆ ತಂದು ಅನ್ಯಾಯ ಮಾಡಬೇಡಿ ಬಡವರಿಗೆ. ಸರ್ಕಾರದ ಯೋಚನೆ ನನಗೆ ಗೊತ್ತಿರೋ ಪ್ರಕಾರ ಕೇಂದ್ರ ಸರ್ಕಾರದ ಪೂರ್ಣ ಹಣ ಬಂದಿದೆ. ಅದಲ್ದೇನೆ
ಆ ಬಡವರು 80,000 ರೂಪಾಯಿ 50,000 ರೂಪಾಯಿ ಕಟ್ಟಿದ್ದಲ್ದೇನೆ ಆ ಬಡವರ ಬ್ಯಾಂಕ್ ಸಾಲನು ಕೂಡ ತಗೊಂಡಾಗಿದೆ, ಆ ದುಡ್ಡು ಬಳಸ್ಕೊಂಡಾಗಿದೆ. ರಾಜ್ಯ ಸರ್ಕಾರದ ದುಡ್ಡು ಮಾತ್ರ ಅದಕ್ಕೆ ಹಾಕ್ಬೇಕಾಗಿರೋದು. ಇನ್ನು ಮಾಡಿದ್ರು ಅಂತ ಅನ್ಕೊಳ್ಳಿ, ಆ ಬಡವ್ರ ಮನೆ ತಲುಪ್ತಿತ್ತಾ? ಪವರ್ ಇರ್ತಿತ್ತಾ? 15 ಕೋಟಿ ಬೇಕಲ್ವಾ? ಚೆನ್ನಿಯವರು ತಪ್ಪು ಮಾಡಿದ್ದಾರೆ ಅಂತ ನಾನೇನು ಹೇಳಲ್ಲ. ಅವ್ರ ಆಸಕ್ತಿ ಏನಿದೆ? ಆ ಬಡವರ ಮನೆ ಅಲಾಟ್ ಮಾಡಿಬಿಟ್ರೆ ಒತ್ತಾಯದ ಮೇಲೆ ಆದ್ರೂ ಕೂಡ ಪವರ್ ಬರುತ್ತೆ ಏನಂತ ನಂಬಿಕೆ ಮೇಲೆ ಆ ಕೆಲಸ ಅವ್ರು ಮಾಡಿದ್ದಾರೆ. ಇದ್ ಬಿಟ್ರೆ ಇನ್ನೇನು ಮಾಡಿರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಈ ಪತ್ರಿಕಾಗೋಷ್ಠಿನಲ್ಲಿ ಶಾಸಕರ ಮೇಲೆ ಆಪಾದನೆಗಳು ಮಾಡೋದು, ಶಾಸಕರು ಸರ್ಕಾರದ ಮೇಲೆ ಆಪಾದನೆ ಮಾಡೋದು, ಈ ಆಪಾದನೆ ಪ್ರತಿ ಆಪಾದನೆಯಿಂದ ಬಡವರು ಏನು ಲಾಭ ಆಗಲ್ಲ. ಆ ಬಡವರಿಗೆ ಲಾಭ ಆಗ್ಬೇಕು, ಅವ್ರು ದುಡ್ಡು ಕೊಟ್ಟಿರೋರಿಗೆ ಮನೆ ತಲುಪಬೇಕು. ಆ ದಿಕ್ಕಿನಲ್ಲಿ ತಕ್ಷಣ ಉಸ್ತುವಾರಿ ಸಚಿವರೇ ಇದನ್ನ ಗಮನ ಕೊಡಿ. ನಾನು ಅದಕ್ಕೆ ಹೇಳ್ತಿರೋದು, ಇದನ್ನ ಹುಡುಕಂತ ಹೋದ್ರೆ ಯಾರು ತಪ್ಪಾಗತ್ತೆ, ಯಾರು ಮತ್ತೆ ಹೇಗೇನ್ ಹೇಳ್ತೀನಿ, ಕಮಿಷನರ್ ಬಗ್ಗೆನೂ ನಾನು ತಪ್ಪು ಮಾಡಿದ್ದಾರೆ ಅಂತ ಹೇಳಲ್ಲ. ಇಲ್ಲಿ ಪ್ರಶ್ನೆ ಕಾನೂನನ್ನೇ ನೋಡ್ತಾ ಹೋದ್ರೆ ಬಡವ್ರ ಮನೆ ಸಿಗದೆ ಅವಾಗ. ತಕ್ಷಣ ನೀವೇ 15 ಕೋಟಿ ಹಾಕಿ ನೀವೇ ಬನ್ನಿ, ಉಸ್ತುವಾರಿ ಸಚಿವರು ಬಂದ ಯಾರನ್ನೂ ಕರಿಬೇಡಿ, ಕೊಟ್ಬಿಡಪ್ಪ ಮನೆ. ಕಣ್ಣೀರ್ ಹಾಕ್ತಾ ಇದಾರೆ ಬಡವರು. ನಮ್ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಅನೇಕರಿಗೆ ಹೇಳಿದ್ದೀನಿ, ವಾಪಸ್ ಕೊಡ್ಬೇಡಿ, ಮತ್ತೆ ನಿಮ್ ಜೀವನದಲ್ಲಿ ಈ ರೀತಿ ಮನೆ ಕಟ್ಕೊಳಕ್ ಆಗತ್ತೋ ಎಲ್ಲ ಗೊತ್ತಿಲ್ಲ, ಕಷ್ಟಪಟ್ಟೇನೋ ಒಂದ್ ಸೂರು ಸಿಗ್ತಾ ಇದೆ ನಿಮಗೆ. ಅವ್ರೇನ್ ಹೇಳ್ತಾರೆ, ಸರ್ ನಮ್ಗೆ ಮನೆ ಸಿಗಲ್ಲ ಸರ್, ನಮ್ ದುಡ್ಡು ನಮ್ಗೆ ವಾಪಸ್ ಕೊಡಿ ಸರ್. ಎಷ್ಟೆಷ್ಟು ಬಡ್ಡಿಗೆ ತಂದವ್ರ ಭಗವಂತನಿಗೆ ಗೊತ್ತು. ಮನೆಯಲ್ಲಿರೋಂಥ ಪಾತ್ರೆ ಬಡ್ಗ ಮಾರಿದ್ದಾರೆ, ಬಂಗಾರ ಮಾರಿದ್ದಾರೆ, ತಾಳಿ ಮಾರಿದಾರೆ, ಗೊತ್ತಿರ್ಲಿ ನಿಮ್ಗೆ ಬಹಳ ಜನ. ದಯವಿಟ್ಟು ಇದ್ರಲ್ಲಿ ರಾಜಕಾರಣ ಮಾಡೋದು ಬೇಡ. ಶಾಸಕರ ಮೇಲೆ ಕಾಂಗ್ರೆಸ್ನವರು ಮೇಲೆ ಶಾಸಕರು ಈ ಆಪಾದನೆ ಬೇಡ. ದಯವಿಟ್ಟು ಬಡವರಿಗೆ ಮನೆ ಕೊಡಿ, ಇದು ನನ್ನ ಒತ್ತಾಯ.